ನಮಸ್ಕಾರ ಶಾಡೋ ಮೈಕ್ ವೀಕ್ಷಕರಿಗೆ. ನಾನಿವತ್ತು ಹೇಳೋಕೆ ಹೊರಟಿರೋ ಕತೆ ಕೇವಲ ಕತೆ ಅಲ್ಲ. ಇದು ಪ್ಯಾರಾನಾರ್ಮಲ್ ಶಕ್ತಿಗಳಿಂದ ನರಳಿ ಇವತ್ತಿಗೂ ಅಪಘಾತದಿಂದ ಹೊರಬರಲಾರ್ದ ಒಬ್ಬ ಯುವಕನ ನಿಜವಾದ ಕತೆ. ಅವನ ಹೆಸರು ಹರೀಶ್ ಅಂತ. 2019ರಲ್ಲಿ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ನಾವು ಸಾಮಾನ್ಯವಾಗಿ ದೆವ್ವ ಭೂತ ಅಂದರೆ ಯಾವುದೋ ಪಾಳ ಬಿದ್ದ ಬಂಗಲೆ ಅಥವಾ ಸ್ಮಶಾನದಲ್ಲಿ ಮಾತ್ರ ಇರುತ್ತವೆ ಅಂತ ಅಂದ್ಕೊಳ್ತೀವಿ. ಆದರೆ ನಾವು ದಿನನಿತ್ಯ ಬಳಸುವ ವಾಹನಗಳು, ಯಂತ್ರಗಳು ಕೂಡ ಅಗೋಚರ ಶಕ್ತಿಗಳನ್ನು ಅಥವಾ ಒಂದು ಘೋರವಾದ ಸಾವಿನ ನೋವನ್ನು ತಮ್ಮಲ್ಲಿ ಹಿಡಿದುಕೊಂಡಿರುತ್ತವೆ ಅಂತ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಹರ್ಷ ಕೇವಲ ತನ್ನ ಪಾಕೆಟ್ ಮನಿಗಾಗಿ ತನ್ನ ಜೀವನ ಸಾಗಿಸಲು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ನ ತೆಗೆದುಕೊಳ್ತಾನೆ. ಆದರೆ ಆ ಸ್ಕೂಟರ್ ಅವನ ಜೀವನದ ಅತಿ ದೊಡ್ಡ ದುಸ್ವಪ್ನವಾಗಿ ಬದಲಾಗತ್ತೆ ಅಂತ ಅವನಿಗೆ ಗೊತ್ತಿದ್ದಿಲ್ಲ. ಆ ರಾತ್ರಿ ಹರ್ಷನ್ಗೆ ಏನಾಯಿತು, ಆ ಪ್ಯಾರಾನಾರ್ಮಲ್ ಶಕ್ತಿ ಅವನಿಗೆ ಹೇಗೆ ಕಾಟ ಕೊಡ್ತು, ಬನ್ನಿ ಆ ಭಯಾನಕವಾದ ಅನುಭವದ ಕಥೆಯನ್ನು ಶುರು ಮಾಡೋಣ. ದಯವಿಟ್ಟು ಹೆಡ್ಫೋನ್ ಹಾಕೊಳ್ಳಿ, ಕಥೆನ ಶುರು ಮಾಡೋಣ. ಜನರು ಹೇಳ್ತಾರೆ ವಸ್ತುಗಳಿಗೆ ನೆನಪಿನ ಶಕ್ತಿ ಇರುತ್ತೆ ಅಂತ. ಒಂದು ಹಳೆಯ ಮನೆಗೆ ಅಲ್ಲಿ ವಾಸವಾಗಿದ್ದ ನೆನಪುಗಳಿರುತ್ತವೆ ಅಂತ. ಯಂತ್ರಗಳಿಗೂ ತಾವು ಅನುಭವಿಸಿದ ನೋವಿನ ಅಪಘಾತದ ನೆನಪಿರುತ್ತದೆ ಅಂದರೆ ನಂಬಕ್ಕಾಗತ್ತಾ? ಇಲ್ಲ. ನಾನು ಹರೀಶ್. 2019ರಲ್ಲಿ ನಾನು ಮೈಸೂರಿನಲ್ಲಿ 3ನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದೆ. ಬೇರೆಲ್ಲ ಹಾಸ್ಟೆಲ್ ಹುಡುಗರ ಹಾಗೆ ನನಗೂ ಯಾವಾಗಲೂ ದುಡ್ಡಿನ ಪ್ರಾಬ್ಲಮ್ ಇರ್ತಿತ್ತು. ಅಪ್ಪ ಅಮ್ಮ ಕಳಿಸಿದ ದುಡ್ಡು ಕಾಲೇಜ್ ಫೀಸು, ಮೆಸ್ ಬಿಲ್ಲು ಕಟ್ಟೋಕ್ಕೆ ಮಾತ್ರ ಹೋಗ್ತಿತ್ತು. ಕೈಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬೇಕೇ ಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಫುಡ್ ಡೆಲಿವರಿ ಆ್ಯಪ್ನಲ್ಲಿ ಕೆಲಸ ಮಾಡಲು ನಿರ್ಧಾರ ಮಾಡ್ತೇನೆ. ಆದರೆ ಅದಕ್ಕೊಂದು ಕಂಡೀಷನ್ ಇತ್ತು. ನನ್ನ ಹತ್ತಿರ ಒಂದು 2 ವೀಲರ್ ಬೈಕ್ ಬೇಕಿತ್ತು. ನನ್ನ ಹತ್ತಿರ ಇದ್ದಿದ್ದು ಅವತ್ತಿಗೆ ಕೇವಲ 12,000 ರೂಪಾಯಿ ಮಾತ್ರ. ಮೈಸೂರಿನ ಮಂಡಿ ಮೊಹಲ್ಲದಲ್ಲಿ ಒಂದು ಹಳೆ ಗ್ಯಾರೇಜ್ ಇದೆ, ಅಲ್ಲಿಗೆ ಹೋದೆ. ಅಲ್ಲಿದ್ದ ಮೆಕ್ಯಾನಿಕ್ ಹೆಸರು ಬಾಬು ಅಂತ. ನಾನು ನನ್ನ ಬಜೆಟ್ನ ಹೇಳಿದಾಗ ಗ್ಯಾರೇಜ್ನ ಒಂದು ಮೂಲೆಯಲ್ಲಿ ನೀಲಿ ಬಣ್ಣದ ಬಟ್ಟೆ ಹೊಚ್ಚಿದಂಥ ಗಾಡಿನ ಕೈ ತೋರಿಸಿ ಅವರು ತೋರಿಸಿದ್ರು. ಅದೊಂದು ಹಳೆಯ ಬೂದು ಬಣ್ಣದ ಹೋಂಡಾ ಆ್ಯಕ್ಟಿವಾ. ಪೇಂಟ್ ಎಲ್ಲ ಹೋಗಿತ್ತು, ಮಿರರ್ಗಳು ಸ್ವಲ್ಪ ಲೂಸ್ ಆಗಿದ್ವು ಮತ್ತು ಬಲಭಾಗದಲ್ಲಿ ಒಂದು ಉದ್ದನೆಯ ಆಳವಾದ ಗೀರು ಇತ್ತು, ಸ್ಕ್ರ್ಯಾಚ್ ಇತ್ತು. ಆದರೆ ಫಸ್ಟ್ ಕಿಕ್ನಲ್ಲೇ ಸ್ಟಾರ್ಟ್ ಆಯಿತು. ನನಗೆ ಆಶ್ಚರ್ಯ, ಇಷ್ಟು ಹಳೆ ಗಾಡಿ ಒಳ್ಳೆ ಕಂಡೀಷನಲ್ಲಿದೆಯಲ್ಲಪ್ಪ ಅಂಥೇಳಿ. ಆಮೇಲೆ ಈ ಗಾಡಿ ತೊಗೊಳ್ಳೇಬೇಕಂತ ಅನ್ನಿಸ್ತು. ಹೆಂಗೋ ಅಣ್ಣನ ಹತ್ರ, ಬಾಬು ಅಣ್ಣ ಹತ್ರ ಬಾರ್ಗೇನಿಂಗ್ ಮಾಡಿ 12,000ಕ್ಕೆ ಗಾಡಿನ ತೊಗೊಂಡೆ. ಕೇವಲ 11,000ಕ್ಕೆ ನನಗೆ ಓಡುವಂಥ ಈ ಗಾಡಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ಮೈಸೂರಿನಲ್ಲಿ ನಾನೊಬ್ಬ ಲಕ್ಕಿ ಹುಡುಗ ಅಂತ ಅಂದ್ಕೊಂಡೆ. ಗಾಡಿ RC ಬುಕ್ ಪ್ರಕಾರ ನಾನು ಅದನ್ನು 3ನೇ ಓನರ್. ಆದರೆ 2ನೇ ಓನರ್ ಏನಾಗಿತ್ತು ಅನ್ನೋದು ನನಗೆ ಆಗ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ನೈಟ್ ಹೊತ್ತಲ್ಲಿ ಗಾಡಿನ ಓಡಿಸ್ತಾ ಇದ್ದೆ. ಅಂದರೆ ರಾತ್ರಿ 10ರಿಂದ ಬೆಳಗಿನ ಜಾವ 3 ಗಂಟೆವರೆಗೆ ಕೆಲಸ ಮಾಡಲು ಶುರು ಮಾಡಿದೆ. ಮೊದಲನೇ 2 ವಾರ ಆ ಆ್ಯಕ್ಟಿವಾ ನನಗೆ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ ರೀತಿ ಅನ್ನಿಸ್ತಾ ಇತ್ತು. ಆದರೆ ಮೈಸೂರಲ್ಲಿ ರಾತ್ರಿ ಹೊತ್ತು ಗಾಡಿ ಓಡಿಸೋದೇ ಒಂದು ಬೇರೆ ಥರದ ಅನುಭವ ಕಣ್ರಿ. ಅದರಲ್ಲೂ ಮಾನಸ ಗಂಗೋತ್ರಿ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಹೋಗಬೇಕಾದ್ರೆ ರಸ್ತೆ ಮೇಲೆ ಕಮಾನು ಕಟ್ಟಿದ ಹಾಗೆ ಬೆಳೆದಿರುವ 100 ವರ್ಷದ ಹಳೆಯ ಮರಗಳು ಮತ್ತು ಕೆಲವು ಕಡೆ ಒಂದು ಸ್ಟ್ರೀಟ್ ಲೈಟ್ ಕೂಡ ಇರಲ್ಲ. ಒಂದು ಕಡೆ ಭಯ ಅನಿಸೋದು, ಬಟ್ ಗಾಡಿ ಓಡಿಸೋ ಫೀಲಿಂಗ್ ಚೆನ್ನಾಗಿರುತ್ತೆ ನೈಟ್ ಹೊತ್ತಲ್ಲಿ. ಅದೊಂದು ಮಂಗಳವಾರ ರಾತ್ರಿ ಸುಮಾರು 1:30. ನಾನು ಬೋಗಾದಿ ಹತ್ತಿರ ಇದ್ದ ಒಂದು ಹಳೆ PG ಡೆಲಿವರಿಗೆ ಮಾಡಬೇಕಿತ್ತು. ರಾತ್ರಿ ಸುಮಾರು 1:30 ಆಗಿರ್ಬೇಕು ಅಂದ್ಕೊತೀನಿ. ಆಗ ನನಗೊಂದು ಡೆಲಿವರಿ ಬಿತ್ತು. ಅದು PG ಹತ್ತಿರ. ನಾನು ರೂಟ್ ಹಳೆಯ ಕ್ಯಾಂಪಸ್ ಸ್ಮಶಾನದ ಕ್ರಾಸ್ ರಸ್ತೆ ಮೂಲಕ ಹೋಗ್ತಿತ್ತು. ಆ ಕ್ರಾಸ್ನ ಕಾರ್ನರಲ್ಲಿ ಒಂದು ದೊಡ್ಡ ಆಲದ ಮರ ಇದೆ. ಅಲ್ಲಿ ಲೋಕಲ್ ಜನ ಹೇಳ್ತಾರೆ ಆ ಆಲದ ಮರದ ಬೇರುಗಳು ನೇರವಾಗಿ ಸ್ಮಶಾನದ ಗೋರಿಗಳ ಒಳಗಡೆ ಹೋಗಿದೆ ಅಂತ. ನಾನು ಸುಮಾರು 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಿದ್ದೆ, ಯಾಕಂದರೆ ನನಗೆ ಭಯ ಇತ್ತು ಆ ರೋಡ್ ಕ್ರಾಸ್ ಮಾಡೋವರೆಗೂ. ನಾನು ಆ ಕತ್ತಲ ಆವರಿಸಿದ ಆಲದ ಮರ ಕಡೆ ಹೋಗ್ತಾ ಇದ್ದಂಗೆ ಆ ಗಿಡ ಒಂದು ಸಲ ಶೇಕ್ ಆದಂಗೆ ರೀತಿ ನನಗೆ ಅನ್ನಿಸ್ತು. ನನ್ನ ಸ್ಕೂಟಿ ಹಿಂಭಾಗದಲ್ಲಿ ಸಡನ್ನಾಗಿ ಕುಸ್ದಂಗಾಯಿತು. ಯಾರೋ ಒಬ್ಬ ಭಾರವಾದ ವ್ಯಕ್ತಿ ದಿಢೀರಂತ ನನ್ನ ಹಿಂದಿನ ಸೀಟ್ ಮೇಲೆ ಕೂತಾಗಾಯಿತು. ಇಂಜಿನ್ ಜೋರಾಗಿ ಸದ್ದು ಮಾಡ್ತಾಯಿತ್ತು. ಆ ಭಾರವನ್ನು ಎಳೆಯಲು ಕಷ್ಟವಾಗ್ತಿತ್ತು. ಗಾಡಿ ಸೌಂಡ್ ಮಾಡ್ತಾಯಿತ್ತು ತುಂಬಾ. ಗಾಡಿ ಯಾರೋ ಭಾರವಾದ ವ್ಯಕ್ತಿ ಕೂತುವಾಗ ಏನು ಸೌಂಡ್ ಆಗುತ್ತೋ ಆ ರೀತಿ ಸೌಂಡ್ ಆಗ್ತಾಯಿತ್ತು. ನಾನು ಗಾಬರಿ ಆದೆ. ಹಿಂದಿನ ಟೈರ್ ಪಂಚರ್ ಆಯಿತು ಅಂತ ಕಾಲು ಕೆಳಗಡೆ ಬಿಟ್ಟು ಗಾಡಿ ನಿಲ್ಲಿಸ್ದೆ. ನಾನು ಇಳಿದು ನೋಡಿದಾಗ ಹಿಂದಿನ ಟೈರ್ ಚೆನ್ನಾಗೇ ಇತ್ತು. ಇಂಜಿನ್ ಕೂಡ ಕರೆಕ್ಟಾಗಿ ವರ್ಕ್ ಮಾಡ್ತಿತ್ತು. ಪ್ರಾಬ್ಲಮ್ ಏನೂ ಇಲ್ಲ ಅಂತಲೇ ಫೀಲ್ ಆಗ್ತಾಯಿತ್ತು. ಆದರೆ ನಾನು ವಾಪಸ್ ಸೀಟ್ ಮೇಲೆ ಕೂತ ತಕ್ಷಣ ನನ್ನ ಮೈ ಜುಮ್ ಅಂದಿತ್ತು. ನನ್ನ ಹಿಂದಿನ ಸೀಟ್, ಆ ಲೆದರ್ ಕವರ್ ವಿಪರೀತ ತಣ್ಣಗಾಗಿತ್ತು.
ಅದು ಡಿಸೆಂಬರ್ ತಿಂಗಳು, ಚಳಿ ಹೌದು. ಆದರೆ ಆ ಸೀಟ್ ಐಸ್ ಗಡ್ಡೆ ಥರ ಇತ್ತು. ಫ್ರಿಜ್ ಒಳಗಡೆ ಇಟ್ಟರೆ ಹೇಗಿರುತ್ತೋ ಆ ರೀತಿಯಾಗಿತ್ತು. ನಾನು ಮೈ ಕೆಡವಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇದೆಲ್ಲ ಕಾಮನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಡೆಲಿವರಿ ಕೆಲಸನ ಮುಂದುವರಿಸ್ದೆ. ಆ ರಾತ್ರಿ ಪೂರ್ತಿ ಗಾಡಿ ಮತ್ತೆ ಯಾವ ತೊಂದರೆನೂ ಕೂಡ ಕೊಡಲಿಲ್ಲ. ಅದಾದಮೇಲೆ ನಾನು ಡೆಲಿವರಿ ಜಾಬ್ ಏನು ಬಿಡಲಿಲ್ಲ, ಹಾಗೆ ಕಂಟಿನ್ಯೂ ಮಾಡಿದೆ ಇದೆಲ್ಲ ಕಾಮನ್ ಅಂತೇಳಿ. ಅದಾಗಿ 3ನೇ ದಿನ ಅನಿಸುತ್ತೆ, ಸಣ್ಣಗೆ ಮಳೆ ಬರ್ತಾಯಿತ್ತು. ರಾತ್ರಿ 2:15ಕ್ಕೆ ಮತ್ತು ಯೂನಿವರ್ಸಿಟಿ ರಸ್ತೆ ಮೂಲಕನೇ ಹೋಗಬೇಕಾಗಿ ಬಂತು. ಬೇರೆ ದಾರಿಯೇ ಇರಲಿಲ್ಲ, ಅದೇ ಸ್ಮಶಾನ ರಸ್ತೆಗಳಲ್ಲಿ ಹೋಗಬೇಕಾಗಿತ್ತು. ಆ ಕತ್ತಲೆ ರಸ್ತೆ ಹತ್ತಿರ ಬರ್ತಿದ್ದಂಗೆ ನನ್ನ ಎದೆ ಬಡಿತ ಜೋರಾಯಿತು. ನಾನು ಕಣ್ಣು ನೇರವಾಗಿ ಇಟ್ಕೊಂಡೆ. ಎಲ್ಲೂ ಆ ಕಡೆ ಈ ಕಡೆ ನೋಡಬೇಡ, ಎಕ್ಸಲೇಟರ್ ಮೇಲೆ ಗಮನ ಕೊಡು ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊತಾ ಇದ್ದೆ. ಆ ಆಲದ ಮರ ಹತ್ತಿರ ಬರ್ತಿದ್ದಂಗೆಲ್ಲ ನನ್ನ ಉಸಿರಾಟ ಜೋರಾಗ್ತಿತ್ತು. ಅದು ಮತ್ತೆ ನಡೀತು. ಹಿಂದಿನ ಸೀಟ್ ಮತ್ತೆ ಭಾರವಾಗಿ ಕೆಳಗಡೆ ಕುಸ್ದಂಗಾಯಿತು. ಆದರೆ ಈ ಬಾರಿ ಕೇವಲ ಭಾರ ಮಾತ್ರವಲ್ಲ, ಒಂದು ವಾಸನೆ ಸಹ ಬಂತು. ತುಕ್ಕು ಹಿಡಿದ ಕಬ್ಬಿಣದ ರಕ್ತ ಮತ್ತು ಇಂಜಿನ್ ಆಯಿಲ್ ಮಿಕ್ಸ್ ಆದರೆ ಬರುತ್ತಲ್ಲ, ಆ ಥರದ ವಾಸನೆ. ಆಮೇಲೆ ಆ ಐಸ್ ಥರ ಚಳಿ ಮತ್ತೆ ಶುರು ಆಯಿತು. ಆದರೆ ಈ ಬಾರಿ ಕೇವಲ ಸೀಟ್ ಮಾತ್ರ ಅಲ್ಲ, ಆ ಚಳಿ ನನ್ನ ಬೆನ್ನಿಗೆ ತಾಕ್ತಿತ್ತು. ನನ್ನ ಡೆಲಿವರಿ ಬ್ಯಾಗ್ ಮೇಲೆ ಯಾರೋ ಒತ್ತಿದ ಹಾಗೆ ಆಗ್ತಾಯಿತ್ತು. ಏನೋ ಒಂದು ಅಥವಾ ಯಾರೋ ನನ್ನ ಬೆನ್ನ ಹೊರಗಿ ಕೂತ್ಕೊಂಡಿದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಚಳಿ ತುಂಬಾ ಜಾಸ್ತಿ ಆಗ್ತಾಯಿತ್ತು. ಕತ್ತು ತಿರುಗಿಸಲು ಕೂಡ ಆಗ್ತಿರಲಿಲ್ಲ. ಆಕ್ಸಿಲೇಟರ್ ಹಿಡಿದಿದ್ದ ನನ್ನ ಕೈಗಳು ಬಿಗಿಯಾಗಿ, ಬೆರಳುಗಳು ಬೆಳಗಾಗಿತ್ತು. ಅಷ್ಟರಲ್ಲಿ ನನ್ನ ಎಡಭಾಗದ ರೇಯರ್ ವ್ಯೂ ಮಿರರಲ್ಲಿ ಕಂಡ ನನ್ನ ಕಣ್ಣು ಇವತ್ತಿಗೂ ಮರೆಯೋಕ್ಕಾಗಲ್ಲ. ನನ್ನ ಎಡಭಾಗದ ರೇಯರ್ ವ್ಯೂ ಮಿರರ್ ಕಡೆ ನನ್ನ ಕಣ್ಣು ಹೋಯಿತು. ಅದು ತನ್ನಷ್ಟಕ್ಕೆ ತಾನೇ ಮೆಲ್ಲಗೆ ಕೆಳಗೆ ವಾಲುತ್ತಿತ್ತು. ಆ ಮರ. ನನ್ನ ಹಿಂದೆ ಕೂತಿದ್ದವರು ನನ್ನ ಮುಖ ನೋಡಲು ಮಿರರ್ ಅಡ್ಜಸ್ಟ್ ಮಾಡಿಕೊಳ್ಳುವ ಹಾಗೆ ಅದು ಕೆಳಗೆ ಬಗ್ಗುತ್ತಿತ್ತು. ನನಗೆ ಅದನ್ನು ನೋಡಿ ಮೈ ಜುಮ್ಮಂದೋಯ್ತು. ದೇವರಾಣೆ, ನನ್ನ ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡು ಆಕ್ಸಿಲೇಟರ್ ಪೂರ್ತಿ ತಿರುಗಿಸಿದೆ. ಇಂಜಿನ್ ಸೌಂಡ್ ಜೋರಾಗಿ ಬರ್ತಿತ್ತು. ಆ ಕಾರಣ ಭಾರವನ್ನು ಎಳೆಯಲು ಕಷ್ಟಪಟ್ಟ ರೀತಿ ಸೌಂಡ್ ಬರ್ತಾ ಇತ್ತು. ಇನ್ನೊಂದು 200 ಮೀಟರ್ ಹಾಗೆ ಹೋಯಿತು. ಆಮೇಲೆ ಸಡನ್ನಾಗಿ ಆ ಭಾರ ಮಾಯವಾಯಿತು. ನಾನು ನನ್ನ ರೂಮ್ ಸೇರೋವರೆಗೂ ಆ ಗಾಡಿ ನಿಲ್ಲಿಸ್ಲೇ ಇಲ್ಲ. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನ್ನ ಬೆಡ್ ಮೇಲೆ ಕೂತು ನನ್ನ ಹೆಲ್ಮೆಟ್ ಕಡೆ ನೋಡ್ತಾ ನಡುಗುತ್ತಿದ್ದೆ. ಆಮೇಲೆ ಕುಂತು ವಿಚಾರ ಮಾಡಿದಾಗ ಗೊತ್ತಾಯಿತು, ಮೋಸ್ಟ್ಲಿ ಈ ಗಾಡಿಯಿಂದನೇ ಆ ರೀತಿ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಡೆ. ಆಗ ಈ ಗಾಡಿನೇ ಮಾರ್ಬಿಡ್ಬೇಕಪ್ಪ ಅಂತ ಡಿಸೈಡ್ ಮಾಡಿದೆ. ಆದರೆ ಮೆಸ್ ಬಿಲ್ ಕಟ್ಟೋಕ್ಕೆ ನನಗೆ ಆ ಒಂದು ಶುಕ್ರವಾರ ನೈಟ್ ಶಿಫ್ಟ್ ಮಾಡಿದ್ದ ಹಣ ಬಂದರೆ ಮಾತ್ರ ನಾನು ಮೆಸ್ ಬಿಲ್ನ ಕಟ್ಟಬೇಕಾಗಿರುತ್ತೆ. ಅದಕ್ಕೋಸ್ಕರ ಕೊನೆ ರಾತ್ರಿ ಇವತ್ತೊಂದು ದಿನ ಕೆಲಸ ಮಾಡಿಬಿಡೋಣ ಅಂತ ಅವತ್ತು ಡಿಸೈಡ್ ಮಾಡ್ತೀನಿ. ಆದರೆ ನಾನು ಮಾಡಿದ ಅತಿ ದೊಡ್ಡ ತಪ್ಪು ಅದೇ ಆಗುತ್ತಂತ ನಾನು ಅಂದ್ಕೊಂಡಿದ್ದಿಲ್ಲ. ಅಂದು ವಿಪರೀತ ಮಳೆ ಇತ್ತು. ರಸ್ತೆಗಳೆಲ್ಲ ನೀರಿನಿಂದ ತುಂಬಿ ಹೋಗಿದ್ದು. ರಾತ್ರಿ 2:45ಕ್ಕೆ ನನ್ನ ಶಿಫ್ಟ್ ಮುಗೀತು. ನಾನು ವಾಪಸ್ ಹಾಸ್ಟೆಲ್ಗೆ ಎಡೆ ಬರ್ತಾ ಇದ್ದೆ. ನನ್ನ ದುರಾದೃಷ್ಟ ಏನೋ ಅದೇ ಸ್ಮಶಾನದ ರಸ್ತೆ ಹತ್ರನೇ ಹೋಗಬೇಕಾಗಿ ಬಂತು. ಈ ಸರ್ತಿ ನನಗೆ ಬೇರೆಯೇ ವಿಚಿತ್ರವಾದ ಫೀಲಿಂಗ್ಗಳು ನೋಡೋಕ್ಕೆ ಸಿಕ್ತು. ಏನಂದರೆ, ನಾನು ಆ ರಸ್ತೆ ಕಡೆ ಹತ್ತಿರ ಬರ್ತಾ ಇದ್ದಾಗೆ ಸ್ಟ್ರೀಟ್ ಲೈಟ್ಗಳು ಫ್ಲಿಕ್ಕರ್ ಆಗಲು ಶುರುವಾದವು. ಆ ಮರದ ಹತ್ರ ಹೋಗುತ್ತಿರುವಾಗ ರಸ್ತೆಯಲ್ಲಿ ಒಂದು ಗುಂಡಿ ತಪ್ಸೋಕೆ ಹೋಗಿ ಗಾಡಿನ ಸ್ವಲ್ಪ ಸ್ಲೋ ಮಾಡ್ತೀನಿ. ಆ ಗಾಡಿ ಸ್ಲೋ ಮಾಡಿ ಹೋದ ಆ ಆಲದ ಮರದ ಕೆಳಗಡೆ ಇದ್ದಾಗ ನಾನು 10 km/h ಇರ್ಬೋದು ಅಷ್ಟೇ. ನಾನು ಈ ಸರ್ತಿ ಹಿಂದಿನ ಸೀಟ್ ಮೇಲೆ ಆ ಭಾರ ಎಷ್ಟು ಜೋರಾಗಿ ಬಿತ್ತು ಅಂದರೆ ಬೈಕಿನ ಮುಂದಿನ ಟೈರ್ ಗಾಳಿ ಮೇಲೆ ಇದ್ದಿತ್ತು. ನಾನು ಬ್ಯಾಲೆನ್ಸ್ ಕಳ್ಕೊಂಡೆ. ಇಂಜಿನ್ ತಕ್ಷಣ ಆಫ್ ಆಗಿತ್ತು. ರಸ್ತೆ ತುಂಬ ನೀರಿತ್ತು. ಅದೇ ಭಯದಲ್ಲೇ ಗಾಡಿ ಸ್ವಲ್ಪನ ಹೊಡೆದು ಸ್ಟಾರ್ಟ್ ಮಾಡೋಕ್ಕೆ ನೋಡಿದೆ. ಬಟ್ ಗಾಡಿ ಸ್ಟಾರ್ಟ್ ಆಗ್ತಾನೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಗಾಡಿ ಸ್ಟಾರ್ಟ್ ಆಗ್ತಾನೇ ಇಲ್ಲ. ಇನ್ನೊಂದು ಕಡೆ ಆ ಆಲದ ಮರ ಕೆಳಗಡೆ ನಿಲ್ಲಿನಲ್ಲ ಅಂತ ಇನ್ನೊಂದು ಭಯ. ಆ ರಕ್ತದ ಮತ್ತು ಒದ್ದೆ ಮಣ್ಣಿನ ವಾಸನೆ ವಿಪರೀತವಾಗಿ ನನಗೆ ಮೂಗಿಗೆ ಬಡಿತಾನೆ ಇತ್ತು. ನನ್ನ ಬೆನ್ನ ಮೇಲೆ ಭಾರ ಎಷ್ಟಿತ್ತಂದರೆ ನನ್ನನ್ನು ಮುಂದಕ್ಕೆ ಹ್ಯಾಂಡಲ್ ಕಡೆ ತಳ್ತಿತ್ತು. ನನಗೆ ತಡೆಯಲು ಆಗಲಿಲ್ಲ. ನನ್ನ ಬಲಗಡೆ ರೇರ್ ವ್ಯೂ ಮಿರರ್ ಕಡೆ ನನ್ನ ಕಣ್ಣು ಹೋಯಿತು. ನನ್ನ ಹಿಂದಿನ ಟಯರ್ ಕೆಂಪಾದ ಮಣ್ಣಿಗೆ ತಾಪಿ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ನಾನು ಆ ಕನ್ನಡಿಯನ್ನು ನೋಡಿದೆ. ನನ್ನ ಹಿಂದಿನ ಸೀಟ್ ಕಬ್ಬಿಣದ ಗ್ರಿಪ್ಪನ್ನು 2 ಕೈಗಳು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು. ಆ ಕೈಗಳು ಬೆಳ್ಳಗೆ ಅಥವಾ ಒಂದು ಬೂದು ಬಣ್ಣಕ್ಕೆ ತಿರುಗಿದ್ದವು. ಕೈ ತುಂಬ ಕಪ್ಪು ಮಣ್ಣು ಮತ್ತು ಗ್ರೀಸ್ ಮೆತ್ತಿಕೊಂಡಿತ್ತು. ಉಗುರುಗಳೆಲ್ಲ ಕಿತ್ತು ಹೋಗಿ ರಕ್ತ ಬರ್ತಾ ಇತ್ತು. ನನ್ನ ಉಸಿರು ಗಂಟ್ಲಲ್ಲೇ ಸಿಕ್ಕಾಕೊಳ್ತು. ಮೆಲ್ಲಗೆ ಕನ್ನಡಿಯಲ್ಲಿ ಆ ಪ್ರತಿಬಿಂಬ ಅಲಗಾಡಿ ಕಾಣಿಸ್ತು.
ಯಾರೋ ನನ್ನ ಬಲಭಾಗದ ಭುಜದ ಮೇಲೆ ಯಾರೋ ತಲೆ ಇಟ್ಟಂಗಾಯಿತು. ಕನ್ನಡಿಯ ಮೂಲಕ ನಾನು ಮುಖವನ್ನು ನೋಡಿದೆ. ಅದೊಬ್ಬ ನನ್ನದೇ ವಯಸ್ಸಿನ ಯುವಕ. ಆದರೆ ಅವನ ಮುಖ ಬಲಭಾಗ ಇರಲೇ ಇಲ್ಲ. ಅದು ಸಂಪೂರ್ಣವಾಗಿ ನಂಜಾಗಿತ್ತು. ಮಾಂಸ ಹರಿದು ಹೋಗಿತ್ತು. ಕೆನ್ನೆ ಒಳಗಡೆ ಜಲ್ಲಿ ಕಲ್ಲುಗಳು ಹುಟ್ಟಿಕೊಂಡಿದ್ದವು. ಒಂದೇ ಒಂದು ಬೆಳಗಿನ ಕಣ್ಣು ನೇರವಾಗಿ ಕನ್ನಡಿಯಲ್ಲಿ ನೋಡ್ತಾ ಇತ್ತು. ನೇರವಾಗಿ ನನ್ನನ್ನೇ ನೋಡ್ತಾ ಇತ್ತು. ಮತ್ತು ಆ ಕ್ಷಣ ಆ ವಿಪರೀತ ಮಳೆಯ ಸದ್ದಿನ ನಡುವೆ ನೇರವಾಗಿ ನನ್ನ ಬಲಭಾಗದಲ್ಲಿ ಒಂದು ಧ್ವನಿ ಕೇಳಿಸ್ತು. ಗಂಟಲ್ಲಿ ರಕ್ತ ತುಂಬಿಕೊಂಡ ಬರುವ ಒದ್ದೆ ಆದ ಪಿಸು ಮಾತಾಗಿತ್ತು. ನಿಧಾನ, ಸ್ಲೋ ಮಾಡು ಅಂತ. ನಾನು ಅಲ್ಲಿಂದ ವಿಪರೀತವಾಗಿ ಹೆದರಿಕೊಂಡು ಅಲ್ಲಿಂದ ಓಡಿ ಹೋದೆ. ಸುಮಾರು 2 ಕಿಲೋಮೀಟ್ರ್ವರೆಗೂ ಓಡಿದ್ದೀನಿ ಅನಿಸುತ್ತೆ. ಅಲ್ಲಿಂದ ಒಂದು ATM ಸಿಕ್ತು. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂತಿದ್ದ. ಅಲ್ಲಿ ಹೋಗಿ ನನ್ನ ತಲೆ ತೆರೆಗೆ ಬಿದ್ದೋಗ್ಬಿಟ್ಟೆ. 3ನೇ ದಿನ ಬೆಳಗ್ಗೆ ಇಬ್ಬರು ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಸ್ಕೂಟ್ರನ್ನ ಬಾಬು ಗ್ಯಾರೇಜ್ಗೆ ಎಳ್ಕೊಂಡು ಹೋಗಿದೆವು. ನಾನು ಗ್ರೀಸ್ ಮೆತ್ಕೊಂಡಿದ್ದ ಬಾಬುನ ಶರ್ಟ್ ಕಾಲಲ್ಲಿ ಹಿಡಿದು ಎಳೆದೆ. ಯಾರು ಸತ್ತಿದ್ದ ಈ ಗಾಡಿಯಲ್ಲಿ ಅಂತ ಕಿರ್ಚಾಡಿದೆ. ಆಗ ಅವನು ಸತ್ಯ ಹೇಳ್ದ ಏನು ನಡೆದಿರೋ ಘಟನೆ ಅಂತ. 3 ತಿಂಗಳ ಹಿಂದೆ ಫಸ್ಟ್ ಇಯರ್ ಆರ್ಕಿಟೆಕ್ಟ್ ಓಡುತ್ತಿದ್ದ ಒಬ್ಬ ಹುಡುಗ ಆ ಆ್ಯಕ್ಟಿವ್ ಓಡಿಸ್ತಿದ್ದಂತೆ. ಮಳೆ ಬರ್ತಿತ್ತು. ಹಾಸ್ಟೆಲ್ ಟೈಮ್ ಆಗುತ್ತೆ ಅಂತ ಅವನು ವಿಪರೀತ ಸ್ಪೀಡಾಗಿ ಹೋಗಿದ್ದ. ಆ ಸ್ಮಶಾನದ ಕ್ರಾಸ್ ಹತ್ತಿರ ಒಂದು ವಾಟರ್ ಟ್ಯಾಂಕ್ ಅವನಿಗೆ ಗುದ್ದಿತ್ತು. ಟ್ರ್ಯಾಕ್ಟರ್ ನಿಲ್ಲಲೇ ಇಲ್ಲ. ಗಾಡಿಯನ್ನು ಮತ್ತು ಆ ಹುಡುಗ 50 ಮೀಟರ್ಗೂ ಹೆಚ್ಚು ದೂರ ಎಳೆದುಕೊಂಡು ಹೋಗಿತ್ತು. ಗುದ್ದಿದ ರಭಸಕ್ಕೆ ಹುಡುಗನ ಹೆಲ್ಮೆಟ್ ಕಿತ್ತೋಗಿತ್ತು. ಅವನ ಮುಖ ಬಲಭಾಗ ಪೂರ್ತಿ ರಸ್ತೆಗೆ ಉಜ್ಜಿ ಹೋಗಿತ್ತು. ಆ ಹುಡುಗ ಅಲ್ಲೇ ಸ್ಪಾಟ್ ಡೆಡ್ ಆದ. ಬಾಬು ಆ ಆಕ್ಸಿಡೆಂಟ್ ಆದ ಗಾಡಿಯನ್ನು ಪೊಲೀಸ್ ಸ್ಟೇಷನ್ನಿಂದ ತಂದು ರಿಪೇರಿ ಮಾಡಿ ಪೇಂಟ್ ಹೊಡೆದು ನನಗೆ ಮಾರಿದಾನೆ. ಆ ಹುಡುಗ ಸತ್ತಿದ್ದು ಅವನು ಮಳೆಯಲ್ಲಿ ಸ್ಪೀಡಾಗಿ ಹೋಗಿದ್ದಕ್ಕೆ. ಮತ್ತು ಪ್ರತಿ ರಾತ್ರಿ ಅವನ ಆತ್ಮ ಆ ಬೂದು ಬಣ್ಣದ ಆಕ್ಟಿವ್ ಆದ ಹಿಂದಿನ ಸೀಟ್ ಮೇಲೆ ಬಂದು ಕೂರುತ್ತೆ. ಗಾಡಿಯನ್ನು ಭಾರ ಮಾಡಿ ನಿಲ್ಲಲು ಪ್ರಯತ್ನ ಪಡುತ್ತೆ. ಬೇರೆ ಯಾರು ತನ್ನ ಹಾಗೆ ಆಕ್ಸಿಡೆಂಟ್ ಮಾಡಿಕೊಂಡು ಸಾಯಬಾರ್ದು ಅಂತ ಸ್ಪೀಡ್ ಕಮ್ಮಿ ಮಾಡಲು ಪ್ರಯತ್ನ ಪಡುತ್ತಂತೆ. ನಾನು ಗಾಡಿಯ ಕೀಯನ್ನು ಬಾವಿನ ಮುಖಕ್ಕೆ ಎಸೆದು ಅಲ್ಲಿಂದ ಹೊರಟೋಗ್ಬಿಟ್ಟೆ. ನನಗೀಗ 26 ವರ್ಷ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನೀಗ ಕಾರ್ ತಗೊಳ್ಳುವಷ್ಟು ದುಡಿದಿದ್ದೇನೆ. ಆದರೆ ಇವತ್ತಿಗೂ ನಾನು ಆ ರಾತ್ರಿ ನಡೆದಂಥ ಘಟನೆನ ಮರೆಯೋಕ್ಕಾಗಿಲ್ಲ. ಯಾವುದಾದ್ರೂ ಹಳೆಯ ಬೂದು ಬಣ್ಣದ ಆ್ಯಕ್ಟಿವಾ ನನ್ನ ಪಕ್ಕಕ್ಕೆ ಹೋದರೆ ನನ್ನ ಕಣ್ಣುಗಳು ಆಟೋಮೆಟಿಕ್ಕಾಗಿ ನನ್ನ ಹಿಂದಿನ ಕಥೆಗೆ ಹೋಗುತ್ತೆ. ಗಾಡಿ ಓಡಿಸೋರು ನಿಜವಾಗ್ಲೂ ಒಬ್ಬನೇ ಇದ್ದಾಗ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇದೆಲ್ಲ ಮೈಸೂರಿನ ಹರ್ಷ ಅನುಭವಿಸಿದ ಈ ಭಯಾನಕವಾದ ಘಟನೆನ. ಹರ್ಷ ಕೇಳಿದ ಹಾಗೆ ಆಕ್ಸಿಡೆಂಟಲ್ಲಿ ತೀರಿಕೊಂಡ ಯುವಕರ ಆತ್ಮ ಬೇರೆಯವರಿಗೆ ತೊಂದರೆ ಕೊಡಬೇಕು ಅಂತ ಅಲ್ಲಿರಲಿಲ್ಲ. ತನ್ನ ಹಾಗೆ ಬೇರೆ ಯಾರೂ ಆಕ್ಸಿಡೆಂಟ್ ಆಗಿ ಸಾಯಬಾರ್ದು ಅನ್ನೋದು ಉದ್ದೇಶ ಆಗಿರುತ್ತೆ. ಸತ್ತ ಆತ್ಮನನ್ನು ಮುಟ್ಟಿದಾಗ ಆಗುವ ಭಯ ಅದು ಕೇವಲ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಈ ಕತೆ ಕೇಳಿದ ಮೇಲೆ ಮುಂದಿನ ನೀವು ಸೆಕೆಂಡ್ ಹ್ಯಾಂಡ್ ವಾಹನ ತಗೊಳ್ಳುವಾಗ ಅದರ ಹಿಂದಿನ ಕಥೆಯನ್ನು ಖಂಡಿತವಾಗಿ ತಿಳ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ತಿಳಿಸಿ. ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಇನ್ನೊಂದು ನೈಜ ಭಯಾನಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕತ್ತಲಲ್ಲೇ ಸ್ವಲ್ಪ ಹುಷಾರಾಗಿರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಶುಭರಾತ್ರಿ.